ಇವಾಗ ಮಹಾರಾಷ್ಟ್ರ ಎಂಟ್ರಿ ಬಂದ್ವಿ. ಎಂಟ್ರಿ ಆಗಿ ಸೊಲ್ಲಾಪುರ ಡಿಸ್ಟಿಕ್ ಅಂತ ಇದು. ಒಂದು ರಾತ್ರಿಯಿಂದ ಒಂದು 400 ಕಿಲೋಮೀಟರ್ ಹೊಡೆದಿದ್ದಾರೆ ಇಲ್ಲಿವರೆಗೂ ಅಲ್ವಾ ಬ್ರೋ? 2 ಮೀಟರ್ ಕಮ್ಮಿ 400 2 ಕಿಲೋಮೀಟರ್ ಕಮ್ಮಿ 400 ಕಿಲೋಮೀಟರ್ ಹೊಡೆದಿದ್ದಾರೆ. 12 ಅವರ್ಗೆ 550 ಕಿಲೋಮೀಟರ್ ಕವರ್ ಆಗ್ತದೆ. ಈಗ 3 ಅವರ್ ಇದೆ. ಹಾಂ, 150 ಹೊಡಿತೀರ. ಸೊ 550 ಕಿಲೋಮೀಟರ್ ಕವರ್ ಆದರೆ ಇನ್ನೆಷ್ಟು ಕಿಲೋಮೀಟರ್ ಇದೆ ಡೆಲ್ಲಿ? ಇನ್ನ 1250. ನಾಡಿದ್ದು ಬೆಳಿಗ್ಗೆ ಟೈಮ್ ಇರೋದು ನಮ್ದು ಮಾಲ್ ಹೋಗೋಕೆ. ಅಷ್ಟೊಳಗೆ ರೀಚ್ ಮಾಡಿ ನೈಟ್ ಎಲ್ಲ ರೀಚ್ ಆಗ್ತದೆ. ನಾಡಿದ್ದು ಬೆಳಿಗ್ಗೆ ಅಷ್ಟೊತ್ತಿಗೆ ರೀಚ್ ಆಗ್ತಾರೆ. ರೀಚ್ ಆದಮೇಲೆ ಅನ್ಲೋಡಿಂಗ್ ಎಲ್ಲ ಒಂದು ಅರ್ಧ ದಿನ ತಗೊಳುತ್ತಾ? ಅಷ್ಟೊತ್ತಾಗಲ್ಲ. ಇದು ಐಟಮ್ ಏನಿಲ್ಲ ಗಾಡಿ, ಖಾಲಿ ಗಾಡಿ ಥರ. ಅವ್ರಿಗೆ ಅರ್ಜೆಂಟ್ ಇದೆ ಅಂತೆ, ಬೇಗ ಇಳಿಸ್ಕೊಂತಾರೆ ಅವ್ರೆ. ಏನ್ ಮಾಡ್ತಾರೋ ಹೇಳಕ್ಕಾಗಲ್ಲ. ಕಂಪ್ನಿಗಳಿಗೋದೆಲ್ಲ ಸ್ವಲ್ಪ ಲೇಟ್ ಆಗ್ತದೆ. ಬೇಗ ಇಳಿಸ್ಕೊಂಡ್ರೆ ಅಲ್ಲಿಂದ ಮತ್ತೆ ಮಾಲ್ ಹುಡ್ಕೊಂಡು ಮುಂದಕ್ಕೆ ಹೋಯ್ತಾರೆ. ಅದು ನೀವು ನೋಡ್ತಾ ಇರ್ಬೋದು, ಮಹಾರಾಷ್ಟ್ರದಲ್ಲಿ ರೋಡು ಎಲ್ಲ ಟ್ಯಾಪೆ ಹಾಕಿರೋ ಥರ ಇದೆ. ಫುಲ್ಲು ಟ್ಯಾಪೆ, ರೋಡ್ಗಳು ಟ್ಯಾಪೆ. ಮೊನ್ನೆ ಯಾರೋ ಇನ್ಸ್ಟಾಗ್ರಾಮ್ ರೀಲಲ್ಲಿ ಹೇಳ್ತಿದ್ದ, ಕರ್ನಾಟಕದಲ್ಲಿ ಇರೋರು ರೋಡ್ ಚೆನ್ನಾಗಿರುತ್ತೆ, ಮಹಾರಾಷ್ಟ್ರಕ್ಕೆ ಬಂದಿದ ತಕ್ಷಣ ಏನಕ್ಕೆ ರೋಡ್ ಹಿಂಗೆ ಕಿತ್ತೋಗಿರುತ್ತೆ ಅಂತ. ಪರವಾಗಿಲ್ಲ, ಇದ್ದಿದ್ರಲ್ಲೂ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಚೆನ್ನಾಗಿದೆ ಅಲ್ವಾ ನಮ್ಮದು? ಹಂಪಿ ಎಕ್ಸ್ಪ್ರೆಸ್ ಚೆನ್ನಾಗಿದೆ. ದುರ್ಗಾಯಿಂದ ಹೊಸಪೇಟೆವರೆಗೂ ಸೂಪರ್ ಆಗಿದೆ. ಹೊಸಪೇಟೆ ಬಿಟ್ಟ ಮೇಲೆ ಈ ಕಡೆ ಎಲ್ಲ ಅಷ್ಟೇ. ಸೊಲ್ಲಾಪುರ ಬಿಟ್ಟ ಮೇಲೆ ಚೆನ್ನಾಗಿದೆ ರೋಡ್. ಸೊಲ್ಲಾಪುರ ಬಿಟ್ರೆ ಚಾಲೀಸ್ಗಾಂವ್ ಅಂತ ಊರು ಬರುತ್ತೆ, ಕನ್ನಡ ಘಾಟ್ ಅಂತ ಗೊತ್ತಾ, ಅಲ್ಲಿವರೆಗೂ ರೋಡ್ ಸೂಪರ್ ಇದೆ. ಇನ್ನೊಂದು ಡ್ರೋನ್ ಎಲ್ಲ ಚಾರ್ಜಿಗೆ ಹಾಕಿದ್ದೀವಿ, ಹಾರಿಸ್ಬೇಕು ಅಂತ. ಸೊ ಡ್ರೋನ್ ಹಾರಿಸ್ಬಿಟ್ಟು ಸಕಾಲ ವಿಡಿಯೋ ಎಲ್ಲ ಮಾಡಬೇಕು. ನೋಡಿ, ಎಲ್ಲಿಂದ ಎಲ್ಲಿಗೆ ಬಂದ್ರೂ ರೋಡಲ್ಲಿ ಒಂದು ಹನಿ ನೀರು ನಿಂತಿಲ್ಲ, ಅಂದರೆ ಮಳೆನೇ ಇಲ್ಲ. ಈ ವರ್ಷ ಹಿಂಗೆ ಆದರೆ ಮಳೆ, ರೈತರ ಕತೆ ಅಲ್ಲೋಗತಿ. ಏನು ಬಿತ್ತಿಲ್ಲ ನೋಡ್ರಿ, ಎಲ್ಲ ಖಾಲಿ ಬಿಟ್ಟವ್ರೆ. ಆ ಕಬ್ಬೆಲ್ಲ ಫುಲ್ ಒಣಗಿ ಹೋಗ್ಬಿಟ್ಟೈತಿ. ಯಾವ ಟೋಲ್ ಬ್ರೋ ಇದು? ಗೊತ್ತಿಲ್ಲ ಬ್ರೋ, ಇಲ್ಲಿಂದ ಟೋಲ್ಗಳು. ವೆಲ್ಕಮ್ ಟು ತಮಲ್ವಾಡಿ, ಜಲಗಾವ್. ಪರಿಚಯದವರ? ಗೊತ್ತಿಲ್ಲ. ಅಂದ್ರೆ ಬಳ್ಳಾರಿಯಿಂದ ಸೀಸನ್ ಇರುತ್ತೆ. ಹಾಂ, ಜಲಗಾವ್, ಜಾಲ್ನಾ, ದುಲೆ ಗೊತ್ತು. ಹಾಂ, ಅಲ್ಲೆಲ್ಲ ಹೋಗುತ್ತೆ ಬಳ್ಳಾರಿ. ಇಲ್ಲಿವರೆಗೂ ಸೊಲ್ಲಾಪುರವರೆಗೂ ಟೋಲ್ಗಳು ಹೆಸರೆಲ್ಲ ಗೊತ್ತು. ಹಾಂ, ಇಲ್ಲಿಂದ ಟೋಲ್ಗಳು ಎಲ್ಲೆಲ್ಲಿ ಬರ್ತವೆ ಏನೋ ಅಷ್ಟೆಲ್ಲ ಐಡಿಯಾ ಇಲ್ಲ. ಸುಮ್ಮನೆ ಹೋಗ್ತಾ ಇರೋದು. ಇನ್ನೂ ಒಂದು 250 ಕಿಲೋಮೀಟ್ರಾ ಹೈದ್ರಾಬಾದ್? ರೈಟ್ ಹೋಗ್ಬೇಕು. ನಾವು ಆಲ್ರೆಡಿ ಲೆಫ್ಟ್ ತೊಗೊಂಡು ಬಂದ್ಬಿಟ್ಟು. ಆಲ್ರೆಡಿ ನಾಗ್ಪುರ್ ರೋಡ್ ಹಿಂಗೂ ಹೋಗ್ಬೋದು ನಾಗ್ಪುರ್ಗೆ. ಹಾಂ, ಅಲ್ಲ ಇದು ಯಾವ ರೋಡು ಈಗ ನಾವು ಹೋಗ್ತಿರೋದು? ದುಲೈ ರೋಡು. NH52. ದುಲೈಯಿಂದ ಸೀದಾ ಇಂದೋರ್ಗಿನ 30 ಕಿಲೋಮೀಟರ್ ಹಿಂದೆ ಮಾನ್ಪುರ್ ಅಂತ ಬರುತ್ತೆ. ಅಲ್ಲಿ ಲೆಫ್ಟ್ ಹೊಡಿತೀವಿ. ಓಕೆ. ಅಲ್ಲಿಂದ ಸೀದಾ ರತ್ಲಾಮ್ ಅಂತ ಇದೆ. ರತ್ಲಾಮಲ್ಲಿ ಬೆಳ್ಳುಳ್ಳಿ ಫೇಮಸ್, ಬೆಳ್ಳುಳ್ಳಿ ಭಾಳ ಬೆಳೀತಾರೆ. ಅಲ್ಲಿ ಡೆಲ್ಲಿ ಬಾಂಬೆ ಎಕ್ಸ್ಪ್ರೆಸ್ ವೇ ಹೊಡಿತೀವಿ. ಓಕೆ. ಅಲ್ಲಿಂದ ಡೈರೆಕ್ಟ್ 600 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ. ಊಟ ಗಿಟ ಎಲ್ಲ ಎಕ್ಸ್ಪ್ರೆಸ್ ವೇನಲ್ಲೇ? ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಲ್ಲಲ್ಲಿ. ಬಟ್ ನಾವು ಅಡುಗೆ ಮಾಡ್ಕೊಳ್ಳೋದು. ಇನ್ನು ಇದು ವನ್ಯಸಿರಿ ಆಯುರ್ವೇದ ಕಡೆಯಿಂದ ನನ್ನ ಫ್ರೆಂಡ್ ಒಂದು ಪ್ರಾಡಕ್ಟ್ ಕಳಿಸಿದ್ದಾರೆ. ಸೊ ಇದು ಎಸೆನ್ಷಿಯಲ್ ಆಯಿಲು. ಇದೇನು ಮಾಡುತ್ತೆ ಅಂದರೆ ಈ ವಾತಾವರಣನ ಫ್ರೆಶ್ ಆಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ನೀವು ಕಾರಲ್ಲೆಲ್ಲ ಬೇರೆ ಬೇರೆ ಕೆಮಿಕಲ್ ಬ್ರ್ಯಾಂಡ್ಸ್ ಎಲ್ಲ ತೊಗೊಂಡು ಹಾಕೋತಿರ್ತೀರಲ್ವ, ಸೊ ಅದಕ್ಕೆ ಇದು ರಿಪ್ಲೇಸಬಲ್. ಇದು ಪ್ಯೂರ್ ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲು. ಇದನ್ನು ಉಸಿರಾಡೋದ್ರಿಂದ ನಿಮ್ಮ ಉಸಿರಾಟಕ್ಕೆ ಏನು ಸಮಸ್ಯೆ ಆಗಲ್ಲ. ಯೂಶ್ವಲಿ ಕಾರಲ್ಲಿ ಹಾಕೋ ಏನು ಕೆಮಿಕಲ್ ಥಿಂಗ್ಸ್ ಇರುತ್ತೆ ಅದರಿಂದ ಆ್ಯಕ್ಚುಲಿ ತುಂಬ ಡ್ಯಾಮೇಜ್ ಆಗುತ್ತೆ, ರೆಸ್ಪಿರೇಟರಿ ಇಶ್ಯೂಸ್ ಬರುತ್ತೆ. ಸೊ ಈ ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಆರ್ಡ್ರ್ ಮಾಡಿ. ಬೈ, ಇದು ನಿಮಗೆ ಗಿಫ್ಟು. ಇದರಲ್ಲಿ ಕಟ್ಕೊಂಡ್ರೆ ಫುಲ್ಲು ನ್ಯಾಚುರಲ್ ಸ್ಮೆಲ್. ಇದು ಅದು ಸ್ಮೆಲ್ ಇಷ್ಟ ಆಯ್ತಾ ನೋಡಿ ನಿಮ್ಗೆ? ಸ್ಮೆಲ್ ಇಷ್ಟ ಇಲ್ಲ ಅಂದರೆ ಅದು ಫುಲ್ ನ್ಯಾಚುರಲ್ ಆಯಿಲು.
ಎಣ್ಣೆ ತೆಗ್ದಿರೋದು ಅಂದರೆ ಈ ಹೂವಿಂದೆಲ್ಲ ಎಣ್ಣೆ ತೆಗಿತಾರಲ್ಲ ಸೊ ಆ ಥರ ನ್ಯಾಚುರಲ್ ಆಯಿಲು. ಆ್ಯಕ್ಚುಲಿ ನನ್ನ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ, ನೀವು ಪೂಜೆ ಮಾಡಿದ್ರೆ ಅದನ್ನು ಬಳಸ್ಬೋದು ಆ್ಯಕ್ಚುಲಿ. ಕಡಿಮೆ ಬ್ರೋ ಮಾಡೋದು ನಾವು ಇದು ಧೂಪ ಗೊತ್ತಲ್ಲ, ಒರಿಜಿನಲ್ ಧೂಪ ಇದು. ಸೊ ಇವಾಗ ವಾಶ್ರೂಮ್ಗೆ ಅಂತ ನಿಲ್ಸಿದ್ರೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಇದು NHAದವ್ರದ್ದು ಟಾಯ್ಲೆಟು. ಇಲ್ಲಿ ಹಾಕೋರು ನೋಡಿ, ಕಳ್ಳರ ಬಗ್ಗೆ ಎಚ್ಚರದಿಂದಿರಿ ಅಂತ ಕನ್ನಡದಲ್ಲೂ ಹಾಕೋರೆ. ನಾವಾಗಲೇ ಮಹಾರಾಷ್ಟ್ರದೊಳಗೆ ಬಂದಿದ್ದೀವಿ, ಆದರೂ ಕರ್ನಾಟಕದವ್ರಿಗೆ ಸಹಾಯ ಆಗಲಿ ಅಂತ ಒಂದು ಆಗೋರೆ ಕನ್ನಡದಲ್ಲಿ. ನಾಟ್ ಬ್ಯಾಡ್, ಸ್ವಲ್ಪ ಕ್ಲೀನ್ ಇದೆ, ಫುಲ್ ಹೈಜಿನಿಕ್ ಆಗಿ ಏನಿಲ್ಲ, ಹೋಗಿ ಕ್ಲೀನಾಗಿದೆ. ಬಳಸೋ ಜನ ಕ್ಲೀನಾಗಿ ಇಟ್ಕೊಂಡ್ರೆ ಸಾಕು ಅಲ್ವಾ? ಹಾಂ, NHAದವರು ಕ್ಲೀನ್ ಮಾಡಬೇಕಪ್ಪ ಅವ್ರ ಕೆಲಸ, ಕಂಪ್ಲೇಂಟ್ ಹಾಕ್ಬೇಕು ಅವಾಗ. ಸೊ ಇವಾಗ ಅಡುಗೆ ಮಾಡೋದಕ್ಕೆ ಅಂತ ನಾವು ಇಲ್ಲೇನು ಗಾಡಿಗಳು ನಿಲ್ಸೋಕೆ ಅಂತ ಜಾಗ ಇರುತ್ತಲ್ಲ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಣ್ಣ ದಿನಕ್ಕೆ ಎಷ್ಟು ಸಲ ಅಡುಗೆ ಮಾಡ್ತೀರಾ? ದಿನಕ್ಕೆ 2 ಸರಿ, ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ. ಈಗ ಲೈಟಾಗಿ ಟಿಫನ್ ಮಾಡ್ತೀನಿ, ಹಾಂ, ಮಧ್ಯಾಹ್ನ ಅಡುಗೆ ಮಾಡಿದ್ರೆ ಮಧ್ಯಾಹ್ನದ ರಾತ್ರಿಗೆ ಹೋಗುತ್ತಲ್ಲ. ಸೂಪರ್. ದಿನಕ್ಕೆ 2 ಸಲ, ಬೆಳಗ್ಗೆ ಒಂದ್ಸಲ ತಿಂಡಿ, ಮಧ್ಯಾಹ್ನ ರಾತ್ರಿಗೆ ಟೈಮ್ ಒಂದೊಂದು ಸರಿ ಮಾಡಿ 3 ಟೈಮ್ ತಿನ್ಬಿಡ್ತೀವಿ. ಅದೇ ಬೆಸ್ಟು, 1 ಟೈಮ್ ಮಾಡಿ 3 ಟೈಮ್ ತಿನ್ನೋದು. ಬಿಸಿ ಬಿಸಿ ತಿನ್ನೋಣ. ಓಕೆ, ಡೀಲ್. ಈಗ ಬಿಸಿ ಬಿಸಿ ಉಪ್ಪಿಟ್ಟು, ಉಪ್ಪಿಟ್ಟಿಲ್ಲ, ಪಲಾವ್ ಮಾಡ್ತೀವಿ. ಓಕೆ, ಜಾಲಿ ಮಾಡುವ ತಿನ್ನುವ. ಬೆಳ್ಳುಳ್ಳಿ ಪಲಾವ, ತರಕಾರಿ ಅಣ್ಣ ಅವಾಗಲೇ ಫುಲ್ ತರಕಾರಿ ಎಲ್ಲ ಹೆಚ್ಚವ್ರೆ. ಮಸಾಲೆ ಐಟಮ್ದು ಒಂದು ದೊಡ್ಡ ಬಾಕ್ಸ್ ಇಟ್ಕೊಂಡವ್ರೆ. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟು, ಚಕ್ಕೆ, ಲವಂಗ, ಚಕ್ರ ಮೊಗ್ಗೆಲ್ಲ ಹಾಕೋರೆ ಅದರೊಳಗೆ. ಈ ಏಲಕ್ಕಿ ಇಲ್ಲೇ ಒಳಗಿಡ್ತೀರಾ ಅಡುಗೆ ಮಾಡ್ಬೇಕಾರೆ? ಇಲ್ಲ, ಅಲ್ಲೇ ಇತ್ತು. ಕೆಳಗಿಡ್ತೀರಾ? ಓಕೆ. ಇದು ಬುಲೆಟ್ ರೈಸ್. ಬುಲೆಟ್ ರೈಸ್ ಫುಲ್ ಫೇಮಸ್ ಬುಲೆಟ್ ರೈಸ್ ಇದು. ಎಲ್ಲಾದ್ರೂ ಎಲ್ಲರೂ ಬುಲೆಟ್ ರೈಸ್ ಅಂತ ಹೇಳ್ತಾರೆ. ಅಣ್ಣ ಗಾಳಿ ಬರಲ್ವಾ? हाँ गोबर से आपका लारी है? लारी है? हाँ, ड्यूटी क्या करता है? मेरे गाड़ी का आपका ये देखभाल करना पड़ता है ना, पार्किंग NHA का ड्यूटी। समझ गया। आपको कितने मिलेगा सैलरी? 12,000 रुपये. ಸೊ ಅಣ್ಣ ಫುಲ್ಲು ಡಯಟ್ ಮಾಡು, ಇದಕ್ಕೆ ಪ್ರೋಟೀನು ಮತ್ತು ಸೀಡ್ಸು ಎಲ್ಲ ಹಾಕೊಂಡು ಬಿಸಿನೀರು ಹಾಕೊಂಡು ಕುಡಿತವ್ರೆ. ಇದೆ ನಿಮ್ಮ ಗಾಡಿ ಇರೋದ್ಮೇಲೆ ನಾನು ಇದೆಲ್ಲ ಶುರು ಮಾಡ್ತೀನಿ ಅಂತ. ಚಾಕ್ಲೇಟ್ ಫ್ಲೇವರ್ ಅದು? ತಿನ್ನಕ್ಕೆ ಈಸಿ ಆಗುತ್ತೆ ಚಾಕ್ಲೇಟ್. ಯಾವ್ಯಾವ ಫ್ಲೇವರ್ ಬರುತ್ತೆ? ಯಾವ್ದಾದ್ರು ಬರ್ತದೆ ಬ್ರೋ, ನನಗೂ ಅಷ್ಟು ಐಡಿಯಾ ಇಲ್ಲ. ನಾನೇನೋ ಹೊಸಬಾಯಿ. ಏಯ್ ಯಾಸ್ ಬರೀ ಇದಕ್ಕೆಲ್ಲ ಹೊಸಬ ಬ್ರೋ, ನಾನೊಂದು 6 ತಿಂಗಳಿಂದ ಮಾಡ್ತಾ ಇದ್ದೀನಿ. ಇದೆಲ್ಲ ಜಿಮ್ ಮಾಡ್ತಿರಲ್ಲ ಮುಂಚೆ, ಅವಾಗೆಲ್ಲ ಈ ಪ್ರೋಟೀನ್ ತಗೋತಿರೋದು? 6 ವರ್ಷದ ಕೆಳಗೆ ಬ್ರೋ, ಅವಾಗೇನ್ ತಗೊಂತಿರ್ಲಿಲ್ಲ, ಸುಮ್ಮನೆ ಶೋಕಿಗೆ ಹೋಗ್ತಿದ್ವು ಅವಾಗ. ಓಕೆ. ಈಗ ಸ್ವಲ್ಪ ಹೊಟ್ಟೆ ಜಾಸ್ತಿ ಆಗಿರೋ ಕಾರಣದಿಂದ ಫಿಟ್ ಆಗ್ಬೇಕು. ಮದುವೆ ತಯಾರಿ, ಅಣ್ಣಂಗೆ ಮದುವೆ ಮಾಡ್ತಾರೆ. ಆ ಥರ ಏನಿಲ್ಲ, ಫಿಟ್ ಆಗೋಣ ಅಂತ. ಸೊ ಇದು ಬಿಸಿ ಬಿಸಿ ಪಲಾವ್. ಬಿಸಿ ಬಿಸಿ ಪಲಾವ್, ಬಿಸಿ ಬಿಸಿ ಪಲಾವ್ ನೋಡ್ಬೋದು. ನಾವು ಮಾಡಿರೋ ಪಲಾವ್ ಸ್ಮೆಲ್ ಎಲ್ಲ ಮಸ್ತ್ ಬರ್ತಿದೆ. ಸ್ಮೆಲ್ ಮಾತ್ರ ಬರ್ತಾ ಇದೆ. ಟೇಸ್ಟ್ ಬರೋ ಎಷ್ಟು ಬರುತ್ತೆ ಸಾಕು ಸಾಕು. ಬ್ರೋ, ಥ್ಯಾಂಕ್ ಯು ಸೋ ಮಚ್. ಪಲಾವ್ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ. ಓಕೆ. ಒಳ್ಳೆ ನಿದ್ದೆ ಆದಮೇಲೆ ಮತ್ತೆ ಊಟಕ್ಕೆ ಅಂತ ನಿಲ್ಲಿಸ್ತವ್ರೆ. ಈಗ ಇಲ್ಲೇ ಮರದ ನೆರಳಲ್ಲಿ ಅಡುಗೆ ಮಾಡಿಕೊಂಡು ಮಧ್ಯಾಹ್ನದ್ದು ರಾತ್ರಿದು ಅಡುಗೆ ಮುಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೊರಡೋದಿಲ್ಲ. ಹಿಂಗೆ ಹೋದರೆ ಛತ್ರಪತಿ ಸಂಭಾಜಿನಗರ್ ಒಂದು 80 ಕಿಲೋಮೀಟ್ರ್ ಇದೆ. ಇಲ್ಲೇ ನಿಲ್ಸಿದ್ದೀವಿ.
ಅಣ್ಣ ಅಡುಗೆ ಎಲ್ಲ ರೆಡಿ ಮಾಡ್ತವ್ರೆ. ಮಧ್ಯಾಹ್ನದ ಊಟ ಊಟಕ್ಕೆ ಮೊಟ್ಟೆ ತಂದವ್ರೆ. ಮೊಟ್ಟೆಲಿ ಏನಾರು ಮಾಡ್ತಾರೆ. ಏನು ಮಾಡೋಣ, ಏನಾರು ಮಾಡಿ ಬ್ರೋ, ಬಜ್ಜಿ ಮಾಡೋಣ, ಬೇಯಿಸ್ಬಿಡೋಣ. ಬೇಯಿಸ್ರಿ ಬ್ರೋ, ಲೆಸ್ ಕ್ಯಾಲರಿ ಬೇಯಿಸಿದ್ರೆ. ಬುರ್ಜಿ ಮಾಡಿದ್ರೆ ಜಾಸ್ತಿ ಕ್ಯಾಲರಿ. ಬಿಸಿಲು ಎಷ್ಟು ಜಾಸ್ತಿ ಇದೆ ಅಂದರೆ ಪಾಪ ಕುರಿಗಳೆಲ್ಲ ನೆರಳು ಹುಡ್ಕೊಂಡು ಬರ್ತಾವೆ. ಏನ್ರೋ ನಿಂತ್ಕೊಳ್ಳಲ್ಲೇ. ಸ್ವಲ್ಪ ಮಳೆ ಬಂದಿದೆ ನೋಡ್ರಿ, ಇಲ್ಲಿ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಸ್ವಲ್ಪ ಮಳೆ ಬಂದಿದೆ, ಜಾಸ್ತಿ ಬಂದಿಲ್ಲ. ಅಣ್ಣ ರಾಜ ಮಾರ್ತಂಡ ಅನಿಲ್ ಅಣ್ಣ ಕಡಲೆಬೇಳೆ ತಂದ್ಬಿಟ್ಟು ತೊಗರಿ ಬೇಳೆ ಥರ ಬಿಟ್ಟು ಜೊತೆ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಿನ್ನೆ ಸೂಪರ್ ಮಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಅಡ್ವರ್ಟ್ ಆಗೋಗ್ಬಿಟ್ಟೈತೆ. ಇದನ್ನ ತಿಂದರೆ ತೀಡ್ಸುತ್ತೆ, ಅದಕ್ಕೆ ಕಟ್ಟಿ ಇಲ್ಲೆಲ್ಲರ ಅಂಗಡಿ ಲೋಕಲ್ ಇದ್ರೆ ಹೋಗಿ ತಂಬರ್ತೀನಿ ಬೇಕಾರೆ. ಇರುತ್ತಾ ಸೈಕಲ್ ನಿಲ್ಸ್ಕೊಂಡು ಹೋಗ್ಲಾ ಅಣ್ಣ? ಇವಾಗ ಏನು ಮಾಡೋದು ಅಂತ? ಟೊಮೊಟೊ ಗೊಜ್ಜು, ಮೊಟ್ಟೆ, ಸೈಡ್ಸು. ಮೊಟ್ಟೆ ಎಷ್ಟಿಟ್ಟಿದ? 15? 15 ಮೊಟ್ಟೆ. 15 ಅರ್ಧ ಸುಲಿದಿದ್ದೀವ? ಸುಲಿದಿದ್ದೀವಿ 8. 2 ಕಡೆ ಇಟ್ಟಾರೆ. ಇಲ್ಲಿ ಅನ್ನ, ಇಲ್ಲಿ ಟೊಮೊಟೊ ಗೊಜ್ಜು, ಮೊಟ್ಟೆ ಗಿಟ್ಟೆ ಎಲ್ಲ ಬಿಡಿಸಾಯ್ತು. ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ಸುತ್ತಲ್ವ ಇದನ್ನ? ಇದು ಹಾಕಲ್ಲ ತಾನೆ? ಇದಕ್ಕೆ ಮಸಾಲೆ ಹಾಕ್ತೀರಾ ಇವಾಗ? ಹ್ಞೂ, ಚಪಾಟಿ ಆಗತ್ತೆ ಬೇಯಿಸ್ತಾ. ಚಪಾಟಿ ಹಾಕ್ಬೇಕು, ಗೊಜ್ಜು ಹಾಕ್ಬೇಕು, ಆಮೇಲೆ ಮಸಾಲೆ ಹಾಕ್ಬೇಕು. ಊಟ ಎಲ್ಲ ರೆಡಿಯಾಗಿದೆ, ತಟ್ಟೆಗೆ ಹಾಕ್ಕೊಂಡಿದ್ದೀವಿ. ಅನಿಲ್ ಅಣ್ಣ ಅವಲೇ ಒಂದು ರೌಂಡ್ ಆಡಿದ್ರು ಬ್ಯಾಟಿಂಗು. 3ನೇ ರೌಂಡು. 2 ತಿನ್ಬೇಕಷ್ಟೆ, ನೀನು ತಿನ್ನಲ್ಲ. ಅಣ್ಣ ಫುಲ್ ಡಯಟು. ಡಯಟಲ್ಲಿದ್ದೀವಿ ಸರ್ ನಾವು. ಇದು ನಮ್ದು ಊಟ, ಇಷ್ಟೇ ಊಟ. ಟೊಮೊಟೊ ಗೊಜ್ಜು ಕಮ್ ಮಸಾಲೆ ರೈಸ್. ಮಸಾಲೆ ರೈಸ್ ಥರ ಐತೆ, ಟೊಮೊಟೊ ಗೊಜ್ಜು ಎರಡೂ ಥರ ಐತೆ. ನಮ್ಗೆ ಉಪ್ಪು ಖಾರ ಎಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ. ನಮ್ಗೆ ಚಿತ್ರಾನ್ನ ಇಷ್ಟ ಆಗಲ್ಲ, ಅದಕ್ಕೆ ಜಾಸ್ತಿ ಮಾಡಲ್ಲ. ಅನಿಲ್ ಅಣ್ಣ ಪೈಲಟ್ ಸೀಟಲ್ಲವ್ರೆ. ಊಟ ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀವಿ. ಅಣ್ಣ ಇಲ್ಲಿ ಮಲ್ಕೊಂಡವ್ರೆ. ಇದೊಂಥರ ಸೀಟ್ ಚೆನ್ನಾಗದೆ. ನನಗೆ ಬೆನ್ನು ಹೊರ್ಕೊಳಕ್ಕಿಲ್ಲದೆ ಸ್ವಲ್ಪ ಬೆನ್ನೆಲ್ಲ ನೋಯ್ತಾ ಇತ್ತು. ಸೈಕಲ್ ಹೊಡೆದ್ರೆ ಬೆನ್ನು ಹೋಗಲ್ಲ ನನಗೆ. ಹಿಂಗೆ ಕೂತ್ಕೊಂಡ್ರೆ ಬೆನ್ನು, ಕೈ ನೋವು, ಕಾಲು ನೋವು ಬರುತ್ತೆ. ಇವಾಗ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲ ಒಂದು ಘಾಟ್ ಕ್ಲೋಸ್ ಇದೆಯಂತೆ, ಅದಕ್ಕೆ ಬೇರೆ ರೂಟ್ ತಗೋತಾ ಇದ್ದಾರೆ ಅಂತ ಹೇಳಿದ್ರು. ಇರಲಿ ನಡೀತೈತೆ. ಸೊ ನೋಡೋಣ, 1-2-3 ಟೋಲ್ ಪಾಸ್ ಮಾಡ್ಕೊಂಬಂದ್ವಿ. ಎಷ್ಟು ಕಿಲೋಮೀಟ್ರ್ ಆಗಿದೆ ಇಲ್ಲಿವರೆಗೂ? ಕರೆಕ್ಟ್ 700 ಕಿಲೋಮೀಟ್ರ್ ಆಗಿದೆ. ರಾತ್ರಿಯಿಂದ ಇಲ್ಲಿ ಮಟ್ಟ 700 ಹೊಡೆದವ್ರೆ. ಇನ್ನು ರಾತ್ರಿ ಆಗಮಟ್ಟ 1000 ಮುಟ್ಟಿಸ್ತೀರ ಹಂಗಾರೆ ಆರಾಮು. ಪರವಾಗಿಲ್ಲ, ಈ ಕಡೆ ಎಲ್ಲ ಸ್ವಲ್ಪ ರೋಡ್ ಚೆನ್ನಾಗವೆ. ನಾವೀಗ ಛತ್ರಪತಿ ಸಂಭಾಜಿನಗರಕ್ಕೆ ಬಂದ್ವಿ. ಮಳೆನೂ ಶುರುವಾಯಿತು. 1-2 ಐಟಮ್ ಬ್ಲಿಂಕಿಟಿಂದ ತರಿಸ್ಬೇಕಿತ್ತು, ನೋಡಬೇಕು. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ? ಹಾಂ, ಬರೀ 13 ಕಿಲೋಮೀಟರ್ಸ್, 13 ಮಿನಿಟ್ಸ್ ತೋರಿಸ್ತಿದೆ. ಬೇರೆ ಅಂದ್ರೆ ಬೇಕಾ ರೇಷನ್? ಕಾಫಿ ಗೀಫಿ ಏನಾರು ಏನು ಬಿಡಲ್ಲ? ಬ್ಲಿಂಕಿಟಿಂದ ಐಟಮ್ ಬಂದವು. ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಇದು ಪೋಟ್ರಾನಿಕ್ಸ್ದು. ನಾನು ಮುಂಚೆ ನೋಡಿದ್ದೆ, ಇದು ಸಾಕಾಗಿದೆ ಪ್ರಾಡಕ್ಟು. ಅದಕ್ಕೆ ಅಣ್ಣಂಗೆ ಅದೇ ತಗೋ ಅಂತ ಒತ್ತಾಯ ಮಾಡಿ ಕೊಡ್ತೀನಿ. ಅದು ಚೆನ್ನಾಗಿದೆ, ಪಕ್ಕ ಚೆನ್ನಾಗಿದೆ. ಇದು ಬಡ್ಸು. ಇದು ಈ ಥರ ಸ್ಲೈಡ್ ಮಾಡೋದು ಬೈ. ಚೆನ್ನಾಗಿದೆ. ಒಂದು ಅರ್ಧ ಗಂಟೆ ಬೇಕಾದ್ರೆ ಚಾರ್ಜಿಗೆ ಹಾಕಿ ಟೈಪ್-ಸಿ ಚಾರ್ಜಿಗೆ ಹಾಕಿ ಯೂಸ್ ಮಾಡಿ. ಇವಾಗ ನಾವು ಸಮೃದ್ಧಿ ಮಹಾಮಾರ್ಗ ಎಂಟ್ರಿಗೆ ಬಂದಿದ್ದೀವಿ. ಅಣ್ಣ ಟೀ ಕುಡಿಯೋಕೆ ಅಂತ ಗಾಡಿ ನಿಲ್ಸವ್ರೆ. ಲಾಕ್ ಮಾಡಿ. ಟೀ ಮಾಡಿಸಿದ್ವಿ ಅಣ್ಣನ ಹತ್ರ. ಅಣ್ಣ ತಾಣ ಬೈ ಇಸ್ಕೋಬಿ. ಬ್ಲಾಕ್ ಕಪ್ಪಲ್ಲಿ ಬ್ಲಾಕ್ ಟೀ ಕುಡಿಯೋಣ. ಚೆನ್ನಾಗಿತ್ತು, ಕುಡಿಯೋಣ.
ಚಾ ಚಾ ಹಾಕಿದ್ರಲ್ಲ ಕಣಕ್ಕೆ. वो बाजू में कर दो ले लो लो चाय। ಶರ್ಬತ್ತಾ ಸಾಕು ಬೈ. ಬಸ್ ಬಸ ಬಸ ಬಸ. ಸೊ ಇದು ಟೋಲ್. ಯಾರು ಇಲ್ವಾ ಇಲ್ಲಿ? ಎಲ್ಲರೂ ನಿಂತ್ಬಿಡದೆ. ಕಾಸಿಲ್ಲ ನಿಂತಿದೆ, ಕಾಸಿಗೆ ಹೋಗ್ತಾರೆ. ಎಷ್ಟು ಕಟ್ಟಾಗುತ್ತಣ್ಣ ಇದು? ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ. ಎಕ್ಸ್ಪ್ರೆಸ್ ಫೇರ್ ಹಾಂ, ಏನೋ ಒಂದು 500 ಆಮೇಲೆ ಮೆಸೇಜ್ ಬರುತ್ತೆ. 500 ರೂಪಾಯಿ ಇರೋದಾ? ಹೋದು 500 ರೂಪಾಯಿ 4 ಕಿಲೋಮೀಟರ್ ಹೋಗ್ತಿಲ್ಲ ಅಷ್ಟೇನಾ? ಓಕೆ. ನೆಕ್ಸ್ಟ್ ಕಟ್ ಆದ್ಮೇಲೆ ಅಪ್ಡೇಟ್ ಆಗುತ್ತಲ್ವಾ? ಗೊತ್ತಾಯ್ತು. ಈಗ ಎಂಟ್ರಿ ಎಕ್ಸಿಟ್ ಆದಾಗ ಗೊತ್ತಾಗುತ್ತೆ. ಹೈವೇ ಎಲ್ಲ ಇದು ಎಕ್ಸ್ಪ್ರೆಸ್ ಅದು ಹೈವೇ ಅಲ್ಲಿ ಕಡುತ್ತೆ ನೋಡಿ, ಅದು ಹೈವೇ ಅದು ಹಾ ಸಮೃದ್ಧಿ ಮಹಾಮಾರ್ಗ, ಅದು 8 ಲೈನ್ ಹೈವೇ ಅದು. ಓಕೆ, ಇದು ಜಸ್ಟ್ ಎಕ್ಸಿಕ್ಯೂಟಿವ್ ಗೊತ್ತಾಯ್ತು. ನೈಸ್ ರೋಡ್ ಇದ್ದಂಗೆ. ಹೆಂಗಿದೆ ಅನಿಲಣ್ಣ ಊಟ? ನೀವು ಅಜಯ್ ನಮ್ಮ ಬಂಡಿ ಪೇ ಮಾಡ್ತಾರೆ. ಇವಾಗ ಏನಂದ್ರೆ ನಾವು ಮಧ್ಯಾಹ್ನ ಮಾಡಿದ ಸ್ವಲ್ಪ ಊಟ ಎಲ್ಲ ಉಳಿದಿತ್ತು. ಅದಕ್ಕೆ ಇವಾಗ ಸ್ವಲ್ಪ ರೊಟ್ಟಿ, 2 ರೊಟ್ಟಿ ಮತ್ತು ದಾಲು, ಬೆಂಡಿ ಫ್ರೈ ಎಲ್ಲ ತೊಗೊಂಬಂದಿದ್ದಾರೆ ಅಜಯ್ ಅಣ್ಣ. ಸೊ ನಾವಿವಾಗ ಮಹಾರಾಷ್ಟ್ರ ಎಕ್ಸಿಟು ನೋಡ್ತಾ ಇರ್ಬೋದು ಎಷ್ಟು ಲಾರಿ ಬರ್ತಾವೆ ಅಂತ. ಒಂದೊಂದು ಲಾರಿ ಅವ್ರದ್ರೂ 1,000 2,000 ಅಲ್ವಾ? ಎಲ್ಲರಿಗೂ ಒಂದೇ ಸಾವಿರ. ಹಾಂ, ಸೊ ನಾರ್ಮಲಾಗಿ ಎಲ್ಲ ಕರೆಕ್ಟ್ ಇದ್ರೆ ಒಂದು 5 ರೂಪಾಯಿ, 200 ರೂಪಾಯಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫುಲ್ ನಿದ್ದೆ ಬರ್ತಿದೆ, ಮಲ್ಕೋತೀನಿ. ನಾಳೆ ಬೆಳಗ್ಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಸೊ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ದೆನ್ ಸಿಗುವ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮತ್ತೆ.